ಕಳೆದ 15 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ರಾಜ್ಯದಾದ್ಯಂತ ಏನು ಸಣ್ಣ ಮತ್ತು ಬೃಹತ್ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳಿಗೆ 75%ನಷ್ಟು ಹುದ್ದೆಗಳನ್ನು ಮೀಸಲಿಡಬೇಕು ಮತ್ತು 75%ನಷ್ಟು ಹುದ್ದೆಗಳನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ಏನು ಕೂಗಿದೆ, ಆ ಕೂಗಿಗೆ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಯಾಕಂದರೆ ಏನೋ ಒಂದು ಸಣ್ಣ ಮತ್ತು ಬೃಹತ್ ಉದ್ಯಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಪರ್ಯಾಸ ಅನ್ನೋ ರೀತಿಯೊಳಗೆ ಹೇಳಬೇಕಂದ್ರೆ, ಸಣ್ಣ ಮತ್ತು ಬೃಹತ್ ಉದ್ಯಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರ ಒಂದು ಭೂಮಿಗಳನ್ನು ವಶಪಡಿಸಿಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ನಾವು ನೋಡಿದ್ದೀವಿ, ರೈತರ ಮಕ್ಕಳು ಭೂಮಿಯನ್ನು ಕಟ್ಕೊಂತಾರೆ, ಅದೇ ಕಂಪನಿಯಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಅದೇ ಭೂಮಿಯನ್ನು ಕಾಯುವಂಥ ಪರಿಸ್ಥಿತಿ ನಾವು ಕೆಲವೊಂದು ಕಡೆ ನೋಡಿದ್ದೀವಿ. ಹಾಗಾಗಬಾರ್ದು. ನಮ್ಮ ಒಂದು ಕರ್ನಾಟಕದಲ್ಲಿ ಏನು 75%ನಷ್ಟು ಮೀಸಲಾತಿಯನ್ನು ಇಡಬೇಕಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ಏನು ಕೂಗಿದೆ, ಆ ಕೂಗಿಗೆ ನಾವು ಸಂಪೂರ್ಣವನ್ನು ಬೆಂಬಲ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಏನು ಹೋರಾಟಕ್ಕೆ ಯಾವ ಒಂದು ಹೋರಾಟವನ್ನು ಕೈಗೊಳ್ತಾರೆ, ಆ ಹೋರಾಟಕ್ಕೆ ನಾವು ಕಟಿಬದ್ಧರಾಗಿ ನಮ್ಮ ನಾಡಿನಲ್ಲಿ, ನಮ್ಮ ಕರುನಾಡಿನ ಮಕ್ಕಳಿಗೆ 75%ನಷ್ಟು ಹುದ್ದೆಗಳನ್ನು ಸಣ್ಣ ಮತ್ತು ದೊಡ್ಡ ಹುದ್ದೆಗಳಲ್ಲಿ ನಾವು ಪಡೆಯೋದನ್ನು ನಾವು ಸಂಪೂರ್ಣವಾಗಿ ಪಡಿತೇವೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟಕ್ಕೆ ನಾವು ಉತ್ತರ ಕನ್ನಡ ಜಿಲ್ಲೆಯ ವತಿಯಿಂದ ನಮ್ಮ ಕಾನೂನು ಸಲಹೆಗಳಾಗಿರ್ತಕ್ಕಂಥ ನಾನು ಅವರ ಒಂದು ರಾಜ್ಯಾಧ್ಯಕ್ಷರ ಒಂದು ನಡೆಗೆ ನಾವು ಸಂಪೂರ್ಣ ಬೆಂಬಲ ಇದ್ದೇವೆ ಅಂತ ಹೇಳ್ಬಿಟ್ಟು ಅವರಿಗೆ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ.